ಅನುಮೋದಿತ ಬಡಾವಣೆ ರಾತ್ರೋರಾತ್ರಿ ಧ್ವಂಸ ಆಗಿದೆ. ಗಿಡ, ಮರ, ರಸ್ತೆ, ಚರಂಡಿ, ವಿದ್ಯುತ್ ಕಂಬ ಎಲ್ಲವೂ ಕೂಡ ನೆಲಸಮ ಆಗಿದೆ. BMRDA ಅನುಮೋದಿತ ಬಡಾವಣೆ ಇದು. ಇದನ್ನ ಕಂಪ್ಲೀಟ್ ಆಗಿ ಧ್ವಂಸಗೊಳಿಸಲಾಗಿದೆ. ಆನೇಕಲ್ ಸಮೀಪದ ದೊಡ್ಡ ಹಾಗಡೆ ಬಳಿ ನಡೆದಂತಹ ಘಟನೆ ಇದು. ನಿವೇಶನದಾರರ ಮನೆ, ಶೆಡ್, ಕಾಂಪೌಂಡ್ ಇದೆಲ್ಲವೂ ಕೂಡ ನಾಶ ಆಗಿದೆ. ಒಂದೇ ರಾತ್ರಿ ಇಡೀ ಬಡಾವಣೆಯನ್ನ ಕಿಡಿಗೇಡಿಗಳು ನೆಲಸಮ ಮಾಡಿದ್ದಾರೆ. JCBಯಲ್ಲಿ ನೆಲಸಮ ಮಾಡಿ ಟ್ರ್ಯಾಕ್ಟರ್ನಲ್ಲಿ ಉಳುಮೆ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ದೊಡ್ಡ ಹಾಗಡೆ 25 ವರ್ಷದ ಹಿಂದೆ ನಿರ್ಮಾಣ ಮಾಡಿದಂತಹ BMRDA ಅಪ್ರೂವ್ಡ್ ಬಡಾವಣೆ ಇದು. ಸುಸಜ್ಜಿತ ರಸ್ತೆ, ಚರಂಡಿ, ಪಾರ್ಕ್, ಕ್ಲಬ್ ಹೌಸ್, ವಿದ್ಯುತ್ ವ್ಯವಸ್ಥೆ ಎಲ್ಲವೂ ಇತ್ತು. ಸುರೇಶ್ ಎಂಬಾತ ಬಡಾವಣೆಯನ್ನ ಕಬ್ಜಾ ಮಾಡೋದಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅಂತ ಧ್ವಂಸ ಮಾಡಲಾಗಿದೆ. ಈ ಆರೋಪ ಈಗ ನಿವೇಶನಗಳ ಜೊತೆಗೆ ಸಾರ್ವಜನಿಕ ಆಸ್ತಿ ಕೂಡ ನಾಶವಾಗಿದೆ. ದೂರು ನೀಡಿದ್ರು ನಿವೇಶನದಾರರಿಗೆ ನ್ಯಾಯ ಕೊಡಿಸ್ತಾ ಇಲ್ಲ ಅಂತಲೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಿಂದೆ ಇದು ಭಾಸ್ಕರ್ ರೆಡ್ಡಿ ಅನ್ನೋರು ರೈತರ ಹತ್ರ ಜಮೀನು ತೆಗೆದುಕೊಂಡು 95-96ರಲ್ಲಿ ಅವರು ಜಮೀನು ತಗೊಂಡು 97-98ರಲ್ಲಿ BMRDA ಅಪ್ರೂವಲ್ ಪಡ್ಕೊಂಡು ಅದು ಕಾನೂನು ಪ್ರಕಾರವಾಗಿ ಈ ಲೇಔಟ್ನ ಅಭಿವೃದ್ಧಿ ಮಾಡಿದ್ದಾರೆ. ಅದರಲ್ಲಿ ನಾವು ಎಲ್ಲ ಲೀಗಲ್ ಆಗಿತ್ತು ಅಂತ ಹೇಳಿ ನಾವೆಲ್ಲ ಸೈಟ್ಗಳು ಕೊಂಡ್ಕೊಂಡು ನಾವೆಲ್ಲ ಈಗ ಒಂದು ಅಸೋಸಿಯೇಷನ್ ಮಾಡಿಕೊಂಡು ಅಸೋಸಿಯೇಷನ್ನಿಂದ ನಾವು ಈಗ ಹೋರಾಟ ಮಾಡ್ತಾ ಇದ್ದೀವಿ. ಇದರಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಯಾರೋ ಈ ಥರ ಬಂದು ಎಲ್ಲ ಲೇಔಟ್ನೆಲ್ಲ ಹಾಳು ಮಾಡಿ ನಾವು ಕಾಂಪೌಂಡ್ ಹಾಕಿರೋದನ್ನೆಲ್ಲ ಇದು ಮಾಡಿ ಹೊಡೆದಾಕಿ ಮನೆ ಕಟ್ಟಿರೋ ಬಿಲ್ಡಿಂಗ್ನೇ ಹೊಡೆದಾಕಿ ಆಮೇಲೆ ಇಂಪಾರ್ಟೆಂಟ್ ಇಶ್ಯೂ ಏನು ಅಂತಂದರೆ ಇಲ್ಲಿ ಸರ್ಕಾರಕ್ಕೆ ಸೇರಬೇಕಾಗಿರೋ ಇದು ಶಿವಜ್ಯೋತಿ ಲೇಔಟಲ್ಲಿ B ಬ್ಲಾಕಲ್ಲಿ ನಮ್ಮದು 15-16 ನಂಬರ್ 2 ಸೈಟ್ ಇದೆ. ಇದು ನಾವು 2004ರಲ್ಲಿ ಇದು ತೊಗೊಂಡಿದ್ದು. ಇದು BMRDA ಅಪ್ರೂವಲ್ ಆಗಿದೆ. ಇದು ಕಾನೂನು ಪ್ರಕಾರ ಕರೆಕ್ಟಾಗಿರುತ್ತೆ ಅಂತ ಹೇಳಿ ನಾವು ಇದನ್ನು ಕೊಂಡ್ಕೊಂಡಿದ್ದೀವಿ. ಸೊ ಅದ ನಂತರ ಏನಾಯಿತು, ಡೆವಲಪ್ಮೆಂಟು ತುಂಬ ಇಲ್ಲದೆ ಇರೋದನ್ನು ನಾವು ಇಲ್ಲಿ ಮನೆ ಕಟ್ಟೋಕ್ಕೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಇತ್ತು. ನೀರಿನ ವ್ಯವಸ್ಥೆ ಆಗಲಿ ಅಥವಾ ಕರೆಂಟ್ ವ್ಯವಸ್ಥೆ ಆಗಲಿ ಆ ಟೈಮಲ್ಲಿ ಇರಲಿಲ್ಲ. ಆಮೇಲೆ 2009ರಲ್ಲಿ ನಾವು ಒಂದು ಅಸೋಸಿಯೇಷನ್ನ ಫಾರ್ಮ್ ಮಾಡ್ಕೊಂಡ್ವಿ. ಸೊ ಅದ್ರ ಮುಖಾಂತರ ನಾವು ಎಲ್ಲವೂ ಒಂದೊಂದಾಗೆ ಒಂದು ಸಣ್ಣದಾಗಿ ಡೆವಲಪ್ಮೆಂಟ್ ಮಾಡಿಸ್ಕೊಂಡು ಬರ್ತಾ ಇದ್ವಿ ನಾವು. ಸೊ ಹೀಗಿರುವಾಗ ಇತ್ತೀಚೆಗೆ ಈಗ ಒಂದು 2 ತಿಂಗಳಿಂದ ಈಚೆಗೆ ಏಕಾಏಕಿ ಇಲ್ಲಿ ಎಲ್ಲ ರಸ್ತೆಗಳಲ್ಲಿದ್ದಂಥ ಮರಗಳನ್ನೆಲ್ಲನೂ ಕಡ್ದಾಕಿದ್ದಾರೆ. ಇದೊಂದು ಸ್ವಲ್ಪ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.